ರಾಜ್ಯವೇ ತಲೆ ತಗ್ಗಿಸುವ ಕೃತ್ಯಕ್ಕೆ ಸಾಕ್ಷಿಯಾಯಿತು ಮಂಗಳೂರು. ಅಪ್ರಾಪ್ತೆಯನ್ನ ವೇಶ್ಯಾವಾಟಿಕೆ ಅಡ್ಡೆಗೆ ತಳ್ಳಿದ ಪಾಪಿ ತಂದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮವೊಂದರ ಬಾಲಕಿ ಹಣಕ್ಕಾಗಿ ಮಗಳನ್ನೇ ಅತ್ಯಾಚಾರಕ್ಕೆ ನೂಕಿದ ಪಾಪಿ ಅಪ್ಪ. ಹೊಸ ವರ್ಷದ ಸಂಭ್ರಮಾಚರಣೆಯ ದಂಧೆಗಾಗಿ ಮಗಳ ಬಳಕೆ. ಅಪ್ಪ ಅಜ್ಜಿ ಸೇರಿ ತಾಯಿ ಇಲ್ಲದ ಬಾಲಕಿಯನ್ನ ವೇಶ್ಯಾವಾಟಿಕೆಗೆ ಬಳಕೆ. 16 ವರ್ಷದ ಬಾಲಕಿ ಮೇಲೆ 10ಕ್ಕೂ ಹೆಚ್ಚು ಜನರಿಂದ ಅತ್ಯಾಚಾರ. ಪಿರಿಯಡ್ಸ್ ಟೈಮ್ನಲ್ಲೂ ಬಾಲಕಿಯನ್ನ ಹೂರಿತು ಮುಕ್ಕಿದ ಪಾಪಿಗಳು. 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನರಿಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ. ಭರತ್ ಶೆಟ್ಟಿ ಎಂಬುವನೊಂದಿಗೆ ಮಗಳ ಜೊತೆ ಮಂಗಳೂರಿಗೆ ಪಯಣ. ಮಂಗಳೂರಿನಲ್ಲಿ 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನರಿಂದ ಅತ್ಯಾಚಾರ. ಊರಿಗೆ ವಾಪಸ್ ಬಂದ ಬಳಿಕ ಚಿಕ್ಕಪ್ಪನಿಗೆ ವಿಷಯ ಹೇಳಿದ ಬಾಲಕಿಯ ಚಿಕ್ಕಪ್ಪ ಅತ್ತೆಯಿಂದ ಬಿರೂರು ಠಾಣೆಗೆ ದೂರು. ಬಿರೂರು ಪೊಲೀಸರಿಂದ ಅಪ್ಪ ಗಿರೀಶ್, ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿ ಸೇರಿ ಒಟ್ಟು 12 ಆರೋಪಿಗಳ ಬಂಧನ. ನಿಜಕ್ಕೂ ಇಂಥದ್ದೊಂದು ಸುದ್ದಿಯನ್ನ ಓದೋದಕ್ಕೆ ಅಸಹ್ಯ ಆಗತ್ತೆ. ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತ ಒಂದು ಹೀನ ಘಟನೆ ನಡೆದಿದೆ. ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯಕ್ಕೆ ಸಾಕ್ಷಿಯಾಗಿದೆ. ವಿದ್ಯಾವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ಮಂಗಳೂರು. ಅಪ್ರಾಪ್ತೆಯನ್ನೇ ವೇಶ್ಯಾವಾಟಿಕೆಗೆ ತಳ್ಳಿದ್ದಾನೆ ಪಾಪಿ ಅಪ್ಪ. ಅಪ್ಪನನ್ನ ಹೀರೋ, ಆತನನ್ನ ತನ್ನ ರಕ್ಷಕ ಅಂತ ಭಾವಿಸಿದಂತಹ ಮಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ. ಪಾಪಿ ಅಪ್ಪ ತನ್ನ ಹಣದ ದಾಹಕ್ಕಾಗಿ ಮಗಳನ್ನೇ ವೇಶ್ಯಾವಾಟಿಕೆಗೆ ತಳ್ಳಿದ್ದಾನೆ. 16 ವರ್ಷದ ಬಾಲಕಿಯನ್ನ ಇಂಥ ಒಂದು ಪಾಪ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾನೆ ಪಾಪಿ ಅಪ್ಪ. ನಿಜಕ್ಕೂ ಇಂಥ ಅಪ್ಪ ಇರ್ಬೇಕಾ ಅಂತ ಆಕ್ರೋಶ ವ್ಯಕ್ತವಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಗ್ರಾಮವೊಂದರಲ್ಲಿ ಈ ಒಂದು ಘಟನೆ ನಡೆದಿದೆ. ಹಣಕ್ಕಾಗಿ ಮಗಳನ್ನೇ ಅತ್ಯಾಚಾರಕ್ಕೆ ನೂಕಿದ್ದಾನೆ ಪಾಪಿ ಅಪ್ಪ. ಹೊಸ ವರ್ಷದ ಸಂಭ್ರಮಾಚರಣೆಯ ದಂಧೆಗಾಗಿ ತನ್ನ ಮಗಳನ್ನೇ ಬಳಕೆ ಮಾಡಿಕೊಂಡಿದ್ದಾನೆ. ಅಪ್ಪ ಅಜ್ಜಿ ಸೇರಿ ತಾಯಿ ಇಲ್ಲದ ಬಾಲಕಿಯನ್ನ ಈ ರೀತಿ ಹೀನ ಕೃತ್ಯಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ತಾಯಿ ಇಲ್ಲದ ಮಗಳು ಅನ್ನೋ ಕರುಣೆ ಕೂಡ ಇಲ್ಲದೆ, ತನ್ನ ಮಗಳು ಅನ್ನೋ ಪ್ರೀತಿ ಕೂಡ ಇಲ್ಲದೆ ಪಾಪಿ ಅಪ್ಪ ಈ ರೀತಿಯಾದಂತ ಒಂದು ದಂಧೆಗೆ ಮಗಳನ್ನ ಬಳಕೆ ಮಾಡ್ಕೊಂಡಿದ್ದಾನೆ. ನಿಜಕ್ಕೂ ಆ ಮನುಷ್ಯನ ಮನಸ್ಥಿತಿ ಎಂಥದ್ದು ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಆತ ನಿಜಕ್ಕೂ ಅಪ್ಪನ ಅನ್ನೋ ಪ್ರಶ್ನೆ ಮೂಡುತ್ತೆ. 16 ವರ್ಷದ ಬಾಲಕಿ ಮೇಲೆ 10ಕ್ಕೂ ಹೆಚ್ಚು ಜನ ಅತ್ಯಾಚಾರ ಮಾಡಿದ್ದಾರೆ. ಪಾಪ ಪಿರಿಯಡ್ಸ್ ಅಂತ ಇದ್ರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಬಾಲಕಿಯನ್ನ ಬಿಟ್ಟಿಲ್ಲ ಪಾಪಿಗಳು. ಆ ಸಂದರ್ಭದಲ್ಲೂ ಕೂಡ ಆಕೆಯ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಊಹೆ ಮಾಡ್ಕೊಳ್ಳಿ, 6 ದಿನ 10ಕ್ಕೂ ಹೆಚ್ಚು ಜನ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಆಕೆಯನ್ನ ಮುಕ್ಕಿ ತಿಂದಿದ್ದಾರೆ. ಅವರ ಮನಸ್ಥಿತಿ ಎಂಥದ್ದು, ಆ ಬಾಲಕಿಯ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಪಾಪ ಆಕೆಗೂ ಅಮ್ಮ ಇರ್ತಾ ಇದ್ರೆ ಇಂಥ ಒಂದು ಸ್ಥಿತಿ ಬರ್ತಾ ಇರ್ಲಿಲ್ಲಲ್ಲ. ತಾನು ನಂಬಿದಂಥ ಅಪ್ಪ ಅಜ್ಜಿಯೇ ತನ್ನನ್ನ ಈ ರೀತಿ ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಆಕೆಗೆ ಎಷ್ಟು ದೊಡ್ಡ ಆಘಾತ ಆಗಿರ್ಬೋದು. ಎಂಥ ಪಾಪಿಗಳನ್ನ ಸುಮ್ಮನೆ ಬಿಡ್ಬೇಕಾ ನೀವೇ ಹೇಳಿ. ಭರತ್ ಶೆಟ್ಟಿ ಅನ್ನೋನೊಂದಿಗೆ ಸೇರ್ಕೊಂಡು ಬಾಲಕಿಯ ಅಪ್ಪ ಗಿರೀಶ್ ಮಗಳನ್ನ ಕರ್ಕೊಂಡು ದಂಧೆಗಾಗಿ ಮಂಗಳೂರಿಗೆ ಹೋಗಿದ್ದಾನೆ. ಅಲ್ಲಿ 6 ದಿನದಲ್ಲಿ 10ಕ್ಕೂ ಹೆಚ್ಚು ಜನ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಈ ಒಂದು ದಂಧೆಗೆ ಮಗಳನ್ನ ಬಳಕೆ ಮಾಡ್ಕೊಂಡಿದ್ದಾನೆ ಪಾಪಿ ಅಪ್ಪ. 6 ದಿನ ಆದ ಬಳಿಕ ವಾಪಸ್ಸು ತನ್ನ ಮನೆಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ತನಗಾದಂತಹ ಅನ್ಯಾಯದ ಬಗ್ಗೆ ಬಾಲಕಿ ತನ್ನ ಚಿಕ್ಕಪ್ಪ ಹಾಗೂ ಅತ್ತೆಯ ಬಳಿ ಹೇಳ್ಕೊಂಡಿದ್ದಾಳೆ. ಆ ಬಳಿಕ ಅವರು ಬಿರೂರು ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಇದೀಗ ಅಪ್ಪ ಗಿರೀಶ್ ಹಾಗೆ ಪಾಪಿ ಅಜ್ಜಿ ನಾಗರತ್ನ, ಭರತ್ ಶೆಟ್ಟಿ ಸೇರಿ ಒಟ್ಟು 12 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರನ್ನ ಬಂಧಿಸಿದ್ರೆ ಸಾಲ್ತು, ಇಂಥವರನ್ನ ಸುಮ್ಮನೆ ಬಿಡೋದಕ್ಕೆ ಸಾಧ್ಯನಾ? ಸುಮ್ಮನೆ ಬಿಟ್ರೆ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ. ಇಂಥವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ನಿಜಕ್ಕೂ ನಾವೆಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಸೇಫ್ಟಿ ಇಲ್ಲ ಅಂದ್ರೆ ಅವರಿಗೆ ಇನ್ನು ಹೊರಗಡೆ ಹೇಗೆ ಸೇಫ್ಟಿ ಸಿಗೋದಕ್ಕೆ ಸಾಧ್ಯ? ದಿನಾಂಕ 29/12/2025 ಬೀರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಒಂದು ಅಪ್ರಾಪ್ತ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಸಂಬಂಧಪಟ್ಟಂತೆ ಅದರ ಬಗ್ಗೆ ತನಿಖೆಯನ್ನು ಮಾಡುವಂತೆ ಅದರ ತೀವ್ರತೆಯನ್ನು ಅರಿತ ಮನೆಯ SP ಚಿಕ್ಕಮಗಳೂರವರು DYSP ತರೀಕೆರೆಯವರಿಗೆ ಈ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದರು. DYSP ತರೀಕೆರೆಯವರು ತಮ್ಮ ತಂಡದೊಂದಿಗೆ ಈ ಪ್ರಕರಣ ತನಿಖೆಯನ್ನು ಕೈಗೊಂಡು ಈ ಪ್ರಕರಣದಲ್ಲಿ ಈವರೆಗೆ ಒಟ್ಟು 12 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯ ಬಂಧನಕ್ಕೆ ಒಪ್ಪಿಸಿದ್ದಾರೆ. ತನಿಖೆ ಪ್ರಗತಿಯಲ್ಲಿದೆ. ಈ ಪ್ರಕರಣದ ತೀವ್ರತೆಯನ್ನು ಅರಿತ ನಾವುಗಳು
DSP ತರೀಕೆರೆಯವರ ನೇತೃತ್ವದಲ್ಲಿ ಬೀರೂರು ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳನ್ನು ಒಳಗೊಂಡ ಸುಮಾರು ಒಂದು 10 ಜನಗಳ ತಂಡವನ್ನು, ಅಧಿಕಾರಿಗಳ ತಂಡವನ್ನು ನಾವು ರಚಿಸಲಾಗಿತ್ತು. ಈ ತಂಡ ಹಗಲು ರಾತ್ರಿ ಕೆಲಸ ಮಾಡಿ ಈವರೆಗೆ 12 ಜನ ಆರೋಪಿಗಳನ್ನು ಪತ್ತೆ ಮಾಡಿದೆ. ಉಳಿದ ಆರೋಪಿಗಳು ಯಾರು ಇದ್ದಾರೆ ಅನ್ನೋ ಬಗ್ಗೆ ತನಿಖೆ ನಡೀತಿದೆ. ತನಿಖೆ ಪ್ರಗತಿಯಲ್ಲಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.